ಪ್ರತಿಧ್ವನಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದು ಪ್ರತಿಧ್ವನಿ ಟಿವಿ, ನಿಮ್ಮ ಧ್ವನಿ. ತಪ್ಪದೇ ವೀಕ್ಷಿಸಿ. ಎಸ್.ಆರ್. ಪಾಟೀಲರ ವೈದ್ಯಕೀಯ ಮಹಾವಿದ್ಯಾಲಯದ ಲೋಕಾರ್ಪಣೆ ಸಮಾರಂಭ. ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿರುವ ಎಸ್.ಆರ್. ಪಾಟೀಲರು ಸುಮಾರು 624 ಹಾಸಿಗೆಯುಳ್ಳ ಆಸ್ಪತ್ರೆ ಇದಾಗಿದೆ. ಎಸ್.ಆರ್. ಪಾಟೀಲರು ಉತ್ತರ ಕರ್ನಾಟಕ ಜನತೆಯ ಆರೋಗ್ಯ ಕಾಪಾಡುವ ವಿಚಾರದಲ್ಲೂ ನಾನು ರಕ್ಷಕನು ಹೌದು ಎನ್ನುವುದನ್ನು ತಮ್ಮ ಹುಟ್ಟೂರಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹೈಟೆಕ್ ಕ್ರಾಂತಿ ಉಂಟು ಮಾಡುವ ಮೂಲಕ ಸಾಧಿಸಿ ತೋರಿಸಿದ್ದಾರೆ. ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದ ಜಗದ್ಗುರು ಶ್ರೀ ಫಕೀರೇಶ್ವರ ಭಾವೈಕ್ಯತಾ ಪೀಠ ಸಿರಹಟ್ಟಿ, ಶ್ರೀ ಮಹಾಯೋಗಿ ವೇಮನ ಸಂಸ್ಥಾಪನಾ ಮಠ ಎರೆಹೊಸಳ್ಳಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು. ದಿನೇಶ್ ಗುಂಡೂರಾವ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು. ಆರ್.ಬಿ. ತಿಮ್ಮಾಪುರ್, ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು. ಶ್ರೀಯುತರಾದ ಪಿ.ಸಿ. ಗದ್ದಿಗೌಡರ್, ಪಿ.ಎಚ್. ಪೂಜಾರ್, ಡಾಕ್ಟರ್ ಎಂ.ಕೆ. ರಮೇಶ್, ಅಜಯ್ ಕುಮಾರ್ ಸರ್ನಾಯ್ಕ್, ರಮೇಶ್ ಕತ್ತಿ, ಹನುಮಂತ್ ನಿರಾಣಿ, ಎಸ್.ಟಿ. ಪಾಟೀಲರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ಎಂತಹ ಕೊಡುಗೆಯನ್ನ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ನೋಡ್ಬೇಕಾಗ್ತದೆ. ಅವ್ರು ಹೇಳಿದ್ರು, ಅವರ ಮಾತಿನಲ್ಲಿ ಹೇಳಿದ್ರು, ನನಗೆ ಹಾರ ತುರಾಯಿ ರಾಜಕೀಯದಲ್ಲಿ ಶಕ್ತಿಯನ್ನ ಕೊಟ್ಟಿದ್ದೀರಿ, ಅನೇಕ ವರ್ಷಗಳು ನನ್ನನ್ನು ಬೆಳೆಯೋದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ನನ್ನ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾನು ಸಮಾಜಕ್ಕೆ ನನ್ನ ಕೊಡುಗೆಯನ್ನ ಕೊಡ್ತಾ ಇದ್ದೇನೆ. ಈ ವೈದ್ಯಕೀಯ ಕಾಲೇಜನ್ನ ಕೊಡುವುದರ ಮೂಲಕ ನನ್ನ ಕೊಡುಗೆಯನ್ನ ಕೊಡ್ತೇನೆ ಎನ್ನುವಂತ ಅತಿ ದೊಡ್ಡ ಮಾತನ್ನ ಅವರು ಹೇಳಿದ್ದಾರೆ. ನಾನು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸುಮಾರು 4 ಬಾರಿ ಅವರು ವಿಧಾನ ಪರಿಷತ್ ಸತತವಾಗಿ 24 ವರ್ಷ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಸಚಿವರಾಗಿದ್ದರು, ವಿರೋಧ ಪಕ್ಷ ನಾಯಕರಾಗಿದ್ದರು ಮತ್ತು ಶುಗರ್ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಿದ್ರು, ಬೇರೆ ಬೇರೆ ಸಹಕಾರ ಸಂಸ್ಥೆಗಳ ಸ್ಥಾಪನೆ ಮಾಡಿದ್ರು. ಆದರೆ ನನಗನ್ಸುತ್ತೆ ಆ ಎಲ್ಲ ಸಾಧನೆಗಳಿಂದ ಇವತ್ತೇನು ಅವರು ಈ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ, ಇದು ನಿಜವಾಗಲೂ ಕೂಡ ಅವರ ಒಂದು ಲೆಗಸಿ, ಅವರ ಒಂದು ಏನು ದಾರ್ಶನಿಕವಾದಂಥ ಒಂದು ಕೊಡುಗೆಯನ್ನು ಇವತ್ತು ಅವರು ಸಮಾಜಕ್ಕೆ ಬಿಟ್ಕೊಂಡು ಹೋಗಿದ್ದಾರೆ. ಇದು ನಿಜವಾದಂಥ ಸಾಧನೆ ಅಂತ ನಾವು ಹೇಳೋದಕ್ಕೆ ಬಯಸ್ತೀವಿ. ನಾವೇನು ಬಿಟ್ಟು ಹೋಗ್ತೀವಿ, ಅದೇನು ಉಳಿಸಿ ಹೋಗ್ತೀವಿ, ಅದು ಶಾಶ್ವತವಾಗಿ ಇರುವಂಥದ್ದು. ಇಲ್ಲದೆ ಹೋದರೆ ನಮ್ಮ ಸಾಧನೆ ನಮ್ಮಲ್ಲೇ ಮುಕ್ತಾಯ ಆಗೋಗ್ತದೆ. ಅದು ಇದು ಆ ಥರದಲ್ಲ. ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ ಅವರು, ಇದು ಸಾಮಾನ್ಯ ಅಲ್ಲ. ಇದು ಈ ಸಂಸ್ಥೆಯನ್ನು ಇವತ್ತು ಅಧಿಕೃತವಾಗಿ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ದವರು ನಮಗೇನು ಅವಕಾಶ ಕಲ್ಪಿಸಿಕೊಟ್ಟರು, ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ, ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ಪರವಾಗಿ ಬಂದಂಥವು ಶ್ರೀಮಾನ್ ಗದ್ದಿಗೌಡರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಇಲ್ಲಿ ಇನ್ನೂ ಒಂದು ನಮ್ಮ ರಾಜ್ಯದಿಂದ ಇಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ನಮಗೆ ದೊರೆಯದೇ ಇದ್ದರೆ ನಾವು NMCಗೆ ಅಪ್ಲೈ ಮಾಡುವಂಥ ಅಧಿಕಾರ ಇರ್ತಿದ್ದಿಲ್ಲ. ಆದರೆ ಇವತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲರು ಎಲ್ಲ ರೀತಿಯ ಸಹಾಯ ಸಹಕಾರದಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ದಕ್ಷತೆಯಿಂದ ಈ ನಮ್ಮ ಸಂಸ್ಥೆಗೆ ಇಸೆನ್ಷಿಯಾಲಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು ಅಂತೇಳಿ ನಾವು NMCಗೆ ಅಪ್ಲೈ ಮಾಡಿ NMC ಆಗಿ ಪಾರ್ ಆಗಿ ಬಂದಿದ್ದೆವು. ಅದಕ್ಕೆ ಶರಣ ಪ್ರಕಾಶ್ ಪಾಟೀಲರಿಗೆ ವಿಶೇಷವಾದಂಥ ಕೃತಜ್ಞತೆ ನಾನು ಹೇಳಬೇಕಾಗತ್ತೆ ಇಲ್ಲಿ.